ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ನಂಬರ್ 76 ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್ ಬಗ್ಗೆ ಕೇಳಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್ ಅದು ಏನು ಹೇಳುತ್ತೆ? ದ ಈಕ್ವೇಷನ್ ಡಿಸ್ಕ್ರೈಬ್ಸ್ ದಿ ವೇವ್ ಮೋಷನ್ ಆಫ್ ಎಲೆಕ್ಟ್ರಾನ್ ಇನ್ 3D ಸ್ಪೇಸ್. ಲಿಸನ್ ಯಾರ್ ಆಟಮ್ ಇದೆ, ಒಂದು ಆಟಮಲ್ಲಿ ಏನಿರುತ್ತೆ? ನ್ಯೂಕ್ಲಿಯಸ್ ಈಸ್ ಕನ್ಸಿಸ್ಟಿಂಗ್ ಆಫ್ ಆನ್ ಪ್ರೋಟಾನ್ ಅಂಡ್ ದೆನ್ ನ್ಯೂಟ್ರಾನ್. ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಎ ಸ್ಟೇಷನರಿ ಆರ್ಬಿಟ್, ಅಂದರೆ ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಮೂವ್ ಆಗ್ತಾ ಇರುತ್ತೆ. ಅದನ್ನು ಯಾರು ಎಕ್ಸ್ಪ್ಲೈನ್ ಮಾಡಿದರು? ಬೋರ್ ಹೇಳ್ತಾ ಹೋದರು. ಓಕೆ, ಬಟ್ ಅಲ್ಲಿ ಐಸನ್ಬರ್ಗ್ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತಂದರೆ, ಇಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ಎಕ್ಸಾಕ್ಟ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್. ಇಂಪಾಸಿಬಲ್ ಟು ಡಿಟರ್ಮೈನ್ ಎಕ್ಸಾಕ್ಟ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಆಫ್ ಆ್ಯನ್ ಎಲೆಕ್ಟ್ರಾನ್ ಅಂತ ಹೇಳಿದರು. ಅನ್ಸರ್ಟೈನಿಟಿ, ಯಾವಾಗ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಆ ಥರ ಹೇಳ್ತು, ಬೋರ್ಸ್ ಥಿಯರಿ ಏನಾಗ್ತಾ ಇದೆ? ಫೇಲ್ಯೂರ್ ಆಯಿತು. ಆಗ ಸ್ಕ್ರಾಡಿಂಜರ್ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ಲು ಪ್ಲಸ್ ವೇವ್ ಥಿಯರಿ, ವೇವ್ ನೇಚರ್ ಆಫ್ ಆ್ಯನ್ ಎಲೆಕ್ಟ್ರಾನ್, ನೆಕ್ಸ್ಟ್ ಡಿ ಬ್ರಾಗ್ಲಿ ಈಕ್ವೇಷನ್, ಈ ಮೂರನ್ನು ಕೂಡ ಆ್ಯಡ್ ಮಾಡಿ ಒಂದು ಈಕ್ವೇಷನನ್ನು, ಈ ಮೂರನ್ನು ಇನ್ವಾಲ್ವ್ ಮಾಡ್ಕೊಂಡು ಒಂದು ಈಕ್ವೇಷನನ್ನು ತೊಗೊಂಡು ಬಂದರು. ಒಂದು ಈಕ್ವೇಷನ್ ಡಿಸೈನ್ ಯಾರ್ ಎಲೆಕ್ಟ್ರಾನ್ ಏನಾಗ್ತಾ ಇದೆ? ಒಂದು ಆರ್ಬಿಟಲಲ್ಲಿ ಮೂವ್ ಆಗ್ತಾ ಇದೆ, ಇಂದು ವೇವ್ ಲೈಕಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಿದೆ. ಅದನ್ನು ಈ ಥರ ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಎಕ್ಸ್ ಅಂದರೆ ಡಿಸ್ಟೆನ್ಸ್ ಅಂತ ಇಂಡಿಕೇಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಆಂಪ್ಲಿಟ್ಯೂಡ್ ಅಂದರೆ ಏನಪ್ಪ? ನೋಡಿ, ಇಲ್ಲಿ ಒಂದು ಇದನ್ನು ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನು ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ಏನಾಗ್ತದೆ? ಮೂವ್ ಆಗ್ತಾ ಇದೆ, ಅಪ್ ಡೌನ್ ವೇವ್ ಲೈಕಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಈ ಅಪ್ ಆ್ಯಂಡ್ ದೆನ್ ಡೌನ್ ಅನ್ನು ರೆಪ್ರೆಸೆಂಟ್ ಟೋಟಲಿ ಇಲ್ಲಿ ಅಪ್, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದನ್ನು ನಾನು ಏನಂತ ಇಂಡಿಕೇಟ್ ಮಾಡ್ತೀನಿ? ಝೈ ಅಂದರೆ ವೇವ್ ಫಂಕ್ಷನ್. ಇದು ಆಂಪ್ಲಿಟ್ಯೂಡನ್ನು ಇಂಡಿಕೇಟ್ ಮಾಡುತ್ತೆ. ಅಪ್ ಡೌನ್. ಓಕೆ, ದಿಸ್ ವಿ ಇಂಡಿಕೇಟ್ ಆಸ್ ಆ್ಯನ್ ಆಂಪ್ಲಿಟ್ಯೂಡ್. ನೋಡಿ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಟೋಟಲ್ ಈ ವೇವಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾನು ಏನಂತ ಇಂಡಿಕೇಟ್ ಮಾಡ್ತೀನಿ? ಲ್ಯಾಂಬ್ಡಾ. ಓಕೆನಾ? ಲ್ಯಾಂಬ್ಡಾ ಅಂದರೆ ಏನಂತ ಇಂಡಿಕೇಟ್ ಮಾಡ್ತೀನಿ? ವೇವ್ ಲೆಂತ್. ಓಕೆ, ಇವೆರಡು ಡೆಫಿನೇಷನ್ ನೋಡ್ಕೊಂಡಿರಿ, ಆಂಪ್ಲಿಟ್ಯೂಡ್ ಆ್ಯಂಡ್ ದೆನ್ ವೇವ್ ಲೆಂತ್. ಓಕೆ, ನೆಕ್ಸ್ಟ್, ದೇರ್ ಈಸ್ ನೋ ಟೈಮ್ ಟೇಕನ್. ಓಕೆ, ಇಟ್ ಈಸ್ ಎ ಸ್ಟಡಿ ಸ್ಟೇಟ್. ದಿ ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್ ಅನ್ನು ಏನಂತ ಇಂಡಿಕೇಟ್ ಮಾಡ್ತೀನಿ? ಇಟ್ಸ್ ಎ ಸ್ಟಡಿ ಸ್ಟೇಟ್ ಆರ್ ಟೈಮ್ ಇಂಡಿಪೆಂಡೆಂಟ್ ವೇವ್ ಈಕ್ವೇಷನ್ ಅಂತ ಇಂಡಿಕೇಟ್ ಮಾಡ್ತೀನಿ. ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ಟೈಮ್. ಓಕೆ, ಈ ಮೂವ್ ಆಗ್ತಾ ಇದೆ, ಪರ್ಟಿಕ್ಯುಲರ್ ಟೈಮನ್ನು ನಾನು ಇಂಡಿಕೇಟ್ ಮಾಡೋಕ್ಕಾಗಲ್ಲ. ಓಕೆ, ಇಟ್ ಈಸ್ ಎನ್ ಟೈಮ್ ಇಂಡಿಪೆಂಡೆಂಟ್ ವೇವ್ ಈಕ್ವೇಷನ್, ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್. ಇದು ನೆನ್ಪಿಟ್ಕೊಂಡಿರಿ. ಓಕೆ, ಈ ಸ್ಕ್ರಾಡಿಂಜರು ಈ ಏನಾಗ್ತಾ ಇದೆ? ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಒಂದು ಈಕ್ವೇಷನನ್ನು ಕೊಟ್ಟರು. ಡೋ ಸ್ಕ್ವಯರ್ ಝೈ ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ ಡೋ ಸ್ಕ್ವಯರ್ ಝೈ ಡಿವೈಡ್ ಬೈ ಡೋ ವೈ ಸ್ಕ್ವಯರ್ ಪ್ಲಸ್ ಡೋ ಸ್ಕ್ವಯರ್ ಝೈ ಡಿವೈಡ್ ಬೈ ಡೋ ಝೆಡ್ ಸ್ಕ್ವಯರ್ ಪ್ಲಸ್ 8 ಸ್ಕ್ವಯರ್ ಎಮ್ ಡಿವೈಡ್ ಬೈ ಎಚ್ ಸ್ಕ್ವಯರ್ ಇಂಟು ಇ ಮೈನಸ್ ವಿ ಇಂಟು ಝೈ ಇಸ್ ಈಕ್ವಲ್ ಟು 0 ಅಂತ ಇಂಡಿಕೇಟ್ ಮಾಡಿದರು. ಓಕೆ, ಇಲ್ಲಿ ಡೋ ಸ್ಕ್ವಯರ್ ಇದೆ, ಡೋ ಸ್ಕ್ವಯರ್ ಝೈ ಡಿವೈಡ್ ಬೈ ಎಕ್ಸ್, ಡೋ ಸ್ಕ್ವಯರ್ ಝೈ ಡಿವೈಡ್ ಬೈ ಡೋ ವೈ ಸ್ಕ್ವಯರ್, ಡೋ ಸ್ಕ್ವಯರ್ ಝೈ ಡಿವೈಡ್ ಬೈ ಡೋ ಝೆಡ್ ಸ್ಕ್ವಯರ್. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಇಟ್ ಈಸ್ ಎ ಸೆಕೆಂಡರಿ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್. ಓಕೆ, ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ? 3 ಡೈಮೆನ್ಷನಲ್ಲಿ ಮೂವ್ ಆಗ್ತಾ ಇದೆ. ಎಕ್ಸ್ ಆಕ್ಸಿಸ್ ಆರ್ ವೈ ಆರ್ ಝೆಡ್, 3 ಡೈಮೆನ್ಷನಲ್ಲಿ ಇದನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಎಕ್ಸ್, ವೈ ಆ್ಯಂಡ್ ದೆನ್ ಝೆಡ್. 3 ಡೈಮೆನ್ಷನಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೂವ್ಸ್. ಓಕೆ, ಇನ್ ದಿ ವೇವ್ ಫಾರ್ಮ್. ಓಕೆ, ಈ ವೇವ್ ಫಾರ್ಮಲ್ಲಿ ಇರ್ತಕ್ಕಂಥದ್ದನ್ನು ವೇವ್ ಫಂಕ್ಷನ್ನಲ್ಲಿ ಡಿಟರ್ಮೈನ್ ಮಾಡ್ತೀವಿ. ಅದನ್ನು ಝೈ ಅಂತ ನೋಡಿ, ಇಲ್ಲಿ ಏನು ಮೂವ್ ಆಗ್ತಾ ಇದೆಯಲ್ಲ, ಇದನ್ನು ವೇವ್ ಫಂಕ್ಷನ್ ಝೈ.
ಡೋಸ್ ನೋಡಿ, ಡೋ ಸ್ಕ್ವೇರ್ ಡಿವೈಡ್ ಬೈ ಡೋ ಎಕ್ಸ್ ಸ್ಕ್ವೇರ್, ಡೋ ಸ್ಕ್ವೇರ್ ಡಿವೈಡ್ ಬೈ ಡೋ ವೈ ಸ್ಕ್ವೇರ್, ಡೋ ಸ್ಕ್ವೇರ್ ಡಿವೈಡ್ ಬೈ ಡೋ ಝೆಡ್ ಸ್ಕ್ವೇರ್. ಇದನ್ನು ನಾನು ಡೆಲ್ ಸ್ಕ್ವೇರ್ ಅಂತಲ್ಲಿ ಇಂಡಿಕೇಟ್ ಮಾಡ್ತೀನಿ. ಈ ಮೂರನ್ನು ಕೂಡ ಕಂಬೈನ್ ಮಾಡಿ ಡೆಲ್ ಅಂತ ಇಂಡಿಕೇಟ್ ಮಾಡ್ತೀನಿ. ಡೆಲ್ ಸ್ಕ್ವೇರ್ ಸೈ. ಸೈ ಅಂದರೆ ಇಲ್ಲೇನು ಇಂಡಿಕೇಟ್ ಮಾಡ್ತೀವಲ್ಲ, ಝೈ ಝೈ ಝೈ. ಡೆಲ್ ಸ್ಕ್ವೇರ್ ಝೈ ಪ್ಲಸ್ 8 ಸ್ಕ್ವೇರ್ ಎಮ್ ಡಿವೈಡ್ ಬೈ ಎಚ್ ಸ್ಕ್ವೇರ್ ಇ ಮೈನಸ್ ವಿ ಇಂಟು ಝೈ ಈಸ್ ಈಕ್ವಲ್ ಟು 0. ನೋಡಿ, ಇಷ್ಟನ್ನು ಸೇರಿ ನಾನು ಡೆಲ್ ಸ್ಕ್ವೇರ್ ಝೈ ಅಂತ ಇಂಡಿಕೇಟ್ ಮಾಡ್ತೀನಿ. ರಿಮೈನಿಂಗ್ ಈ ಪಾರ್ಟನ್ನು ಇಂಡಿಕೇಟ್ ಮಾಡಿದ್ದೀನಿ ಈಸ್ ಈಕ್ವಲ್ ಟು 0. ಓಕೆ. ಎಕ್ಸ್ ವೈ ಝೆಡ್ 3D ಪೊಸಿಷನ್ ಆಫ್ ಪಾರ್ಟಿಕಲ್ ಅಂದರೆ ಎಕ್ಸ್ ವೈ ಝೆಡ್ ಏನು ಇಂಡಿಕೇಟ್ ಮಾಡುತ್ತೆ? 3D ಪೊಸಿಷನ್ ಪಾರ್ಟಿಕಲ್, ಎಲೆಕ್ಟ್ರಾನ್ ಏನಾಗ್ತಾಯಿದೆ 3 ಡೈಮೆನ್ಷನಲ್ಲಿ ಮೂವ್ ಆಗ್ತಾ ಇದೆಯಲ್ಲ, ಅದನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಎಕ್ಸ್ ವೈ ಝೆಡ್. ಓಕೆ. ಝೈ ಏನು ರೆಪ್ರೆಸೆಂಟ್ ಮಾಡುತ್ತೆ? ಆಂಪ್ಲಿಟ್ಯೂಡ್ ಆಫ್ ಎಲೆಕ್ಟ್ರಾನಿಕ್ ವೇವ್ ಆ್ಯಂಡ್ ಈಸ್ ಕಾಲ್ಡ್ ವೇವ್ ಫಂಕ್ಷನ್. ಆಂಪ್ಲಿಟ್ಯೂಡ್ ಅಂದರೆ ಏನಂತ ಇಂಡಿಕೇಟ್ ಮಾಡ್ತಿದ್ದೇವೆ? ಇದು ಮೂವ್ ಅಪ್ ಡೌನ್, ಅಪ್ ಡೌನ್, ಮೂವ್ ಅಪ್ ಡೌನ್, ಅಪ್ ಡೌನ್. ಇದನ್ನು ಏನಂತ ಯಾವುದು ಇಂಡಿಕೇಟ್ ಮಾಡುತ್ತೆ? ಆಂಪ್ಲಿಟ್ಯೂಡ್. ಇಲ್ಲಿಂದ ಕ್ರಸ್ಟ್ ಟು ಸಕ್ಸಸಿವ್ ಕ್ರಸ್ಟ್ ಆ್ಯಂಡ್ ದೆನ್ ಟ್ರಫ್. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು, ಟೋಟಲಿ ಈ ಡಿಸ್ಟೆನ್ಸನ್ನು ನಾನು ಅಂತ ಇಂಡಿಕೇಟ್ ಮಾಡ್ತೀನಿ? ಲ್ಯಾಂಬ್ಡಾ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಇ ಅಂದರೆ ಇಲ್ಲಿ ಇಂಡಿಕೇಟ್ ಮಾಡ್ತಾರೆ, ಇಲ್ಲಿ ಇಂಡಿಕೇಟ್ ಈ ಕ್ವಶನಲ್ಲಿ ಇ ಅಂದರೆ ಏನಂತ ಇಂಡಿಕೇಟ್ ಮಾಡ್ತಿದ್ದಾರೆ ಇಲ್ಲಿ? ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್. ವಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್. ವಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್. ನೆಕ್ಸ್ಟ್ ಎಮ್ ಮಾಸ್ ಆಫ್ ಆ್ಯನ್ ಎಲೆಕ್ಟ್ರಾನ್. ಓಕೆ. ಇಷ್ಟು ಸ್ಕಾಡಿಂಜರ್ ವೇವ್ ಇಕ್ವೇಷನ್ ಇಷ್ಟು ದೊಡ್ಡದಾಗಿದೆ. ಇದನ್ನು ನಾನು ಶಾರ್ಟ್ ಫಾರ್ಮಲ್ಲಿ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ. ಡೆಲ್ ಸ್ಕ್ವೇರ್ ಸೈ ಏನು ಇದೆಯಲ್ಲ, ಸೊ ಆನ್. ಇದನ್ನು ಶಾರ್ಟ್ ಫಾರ್ಮಲ್ಲಿ, ಶಾರ್ಟ್ ಫಾರ್ಮ್ ಆಫ್ ಸ್ಕಾಡಿಂಜರ್ ವೇವ್ ಈಕ್ವೇಷನ್ ಈಸ್ ಕೇಳ್ತಾರೆ. ಶಾರ್ಟ್ ಫಾರ್ಮ್ ಆಫ್ ಸ್ಕಾಡಿಂಜರ್ ವೇವ್ ಈಕ್ವೇಷನ್ ಎಚ್ ಕ್ಯಾಪ್ ಆಪರೇಟರ್, ಎಚ್ ಆಪರೇಟರ್ ಝೈ ಈಸ್ ಈಕ್ವಲ್ ಟು ಇ ಝೈ ಅಂತ ಇಂಡಿಕೇಟ್ ಮಾಡ್ತಾರೆ. ಎಚ್ ಕ್ಯಾಪ್ ಏನು ಹೇಳುತ್ತೆ ಅಂತಂದರೆ, ಅಥವಾ ಎಚ್ ಆಪರೇಟರ್ ಏನು ಹೇಳುತ್ತೆ ಅಂದರೆ ಹ್ಯಾಮಿಲ್ಟೋನಿಯನ್ ಆಪರೇಟರ್. ದಿಸ್ ಈಸ್ ಎ ಹ್ಯಾಮಿಲ್ಟೋನಿಯನ್ ಆಪರೇಟರ್. ಹಾಗಂದರೆ ಏನು? ಎಚ್ ಆಪರೇಟರ್ ಈಸ್ ಈಕ್ವಲ್ ಟು ದಿ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಇಷ್ಟನ್ನು ಕಂಬೈನ್ ಮಾಡಿದ್ರೆ ಏನು ಬರುತ್ತೆ? ಅದನ್ನು ಎಚ್ ಕ್ಯಾಪ್ ಅಂತ ಇಂಡಿಕೇಟ್ ಮಾಡ್ತಾರೆ, ಅಥವಾ ಎಚ್ ಆಪರೇಟರ್. ನೆಕ್ಸ್ಟ್, ಎಲೆಕ್ಟ್ರಾನ್ ಟ್ರೈ ಟು ಮೂವ್ ಆಸಿಲೇಟಿಂಗ್ ಮ್ಯಾನರ್. ಯಾವ ಥರ ಎಲೆಕ್ಟ್ರಾನ್ ಮೂವ್ ಆಗ್ತದೆ? in a oscillating manner around the nucleus. Okay. Next ನೋಡಿ, Xi is it acts as a wave function ಅಥವಾ ಆಂಪ್ಲಿಟ್ಯೂಡ್ ಫಂಕ್ಷನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಇದು ವೆದರ್ ಇಟ್ ಈಸ್ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ನೋಡಿ ಇಲ್ಲಿ Xi ಅಪ್, ಒಂದು ಪಾಸಿಟಿವ್ ಇರ್ಬೋದು, ಪಾಸಿಟಿವ್ ಆರ್ ನೆಗೆಟಿವ್. ಇದನ್ನು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ನಾವು ಇದರಲ್ಲಿ ಇಂಡಿಕೇಟ್ ಮಾಡಲ್ಲ. ಓಕೆ. ಅಪ್ ಡೌನ್, ಅಪ್ ಅಪ್ ಡೌನ್, ಅಪ್ ಡೌನ್, ಅಥವಾ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಇಂಡಿಕೇಟ್ ಮಾಡ್ಬೋದು. ಬಟ್ ಇಲ್ಲಿ ಯಾವುದೇ ಸೈನನ್ನು ಇಂಡಿಕೇಟ್ ಮಾಡಲ್ಲ. ಓಕೆ. ಇಲ್ಲಿ ಝೈ ಸ್ಕ್ವೇರ್ ಅಂತಂದರೆ ಅದನ್ನು ಏನು ಮಾಡ್ತೀವಿ? ಯಾವುದೇ ಇಲ್ಲಿ ಸೈನನ್ನು ಇಂಡಿಕೇಟ್ ಮಾಡಲ್ಲ. ನೆಕ್ಸ್ಟ್ ಝೈ ಸ್ಕ್ವೇರನ್ನು ನಾವು ಯೂಸ್ ಮಾಡ್ಕೊತೀವಿ. ಇದನ್ನು ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನಲ್ಲಿ ನಾವು ಯೂಸ್ ಮಾಡ್ಕೊತೀವಿ. ಝೈ ಸ್ಕ್ವೇರ್, ಇಫ್ ಝೈ ಸ್ಕ್ವೇರ್ ಈಸ್ ಪಾಸಿಟಿವ್, ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್. ಓಕೆ. ಝೈ ಸ್ಕ್ವೇರ್, ಬಟ್ ಝೈ ಸ್ಕ್ವೇರಲ್ಲಿ ಝೈಯಲ್ಲಿ ನಾನು ಇಂಡಿಕೇಟ್ ಮಾಡಲ್ಲ, ಝೈ ಸ್ಕ್ವೇರಲ್ಲಿ ನಾವು ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಓಕೆ. ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಅಟ್ ದಟ್ ಪಾಯಿಂಟ್ ಇಂಡಿಕೇಟೆಡ್ ಬೈ ಝೈ ಸ್ಕ್ವೇರ್. ಝೈ ಅಂದರೆ ಏನು? ವೇವ್ ಫಂಕ್ಷನ್. ಇಷ್ಟನ್ನು ಕೂಡ ಟೋಟಲಿ ರೆಪ್ರೆಸೆಂಟ್ ಮಾಡ್ಕೊತೀವಿ ಸ್ಕಾಡಿಂಜರ್ ವೇವ್ ಈಕ್ವೇಷನ್ ಇಂದ. ಓಕೆ. ಇಷ್ಟನ್ನು ಒಂದ್ಸರಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ.